ನಮ್ಮ ಟಿವಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಯಾವೆಲ್ಲ ಯೋಜನೆಗಳನ್ನ ಜಾರಿ ಮಾಡಿದ್ರು, ಯಾವೆಲ್ಲ ಯೋಜನೆಗಳು ಆರಂಭ ಆಗೋದಕ್ಕೆ ಕಾರಣ ಆದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಇನ್ನು ಈ ವಿಡಿಯೋದಲ್ಲಿ ಯೋಜನೆಗಳನ್ನ ವಿವರವಾಗಿ ನೋಡೋಣ. ಮೊದಲಿಗೆ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ. ಕನಿಷ್ಠ ವೇತನ ಕುರಿತು ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಈಗಾಗಲೇ ಪ್ರಕಟ ಆಗಿದೆ. ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದಂತಹ ಭರ್ಜರಿ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನಿಷ್ಠ ವೇತನ ಪರಿಷ್ಕರಣೆಯಿಂದ ನಾಡಿನ ಲಕ್ಷಾಂತರ ಶ್ರಮಯೋಗಿಗಳಿಗೆ ಅನುಕೂಲ ಆಗಲಿದೆ. ಇಂತಹ ಕ್ರಮ ಜಾರಿಯಾಗುವುದರಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಒತ್ತಾಸೆ ಮತ್ತು ಪರಿಶ್ರಮ ಇದೆ. ಇನ್ನು ಈ ಬಾರಿ ಹೊರಟಿರ್ತಕ್ಕಂಥ ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯ ಅಂಶಗಳು ಅಂತ ಹೇಳಿದ್ರೆ ಉದ್ದಿಮೆಗಳನ್ನ ವಿಂಗಡಿಸಿ ಅಧಿಸೂಚನೆ ಹೊರಡಿಸಿರುವುದು, ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನೀಡಿದೆ. ಇನ್ನು ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಅನ್ನೋದಕ್ಕೆ ಸ್ಪಷ್ಟನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ, ಬೆಲೆ ಏರಿಕೆ ಸೂಚ್ಯಾಂಕ, ಇನ್ನು ಹಣದುಬ್ಬರ, ಜೀವನ ನಿರ್ವಹಣೆ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಪರಿಷ್ಕರಣೆ, ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ, ಆಕ್ಷೇಪಣೆಗಳಿಗೂ ಅವಕಾಶ. ಇನ್ನು ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮ ಅಂತಾನೆ ಹೇಳ್ಬೋದು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲಾ ಕಾರ್ಮಿಕರಿಗೆ ಅನುಕೂಲ ಆಗಲಿದೆ. ಇನ್ನು ಈ ಕಾಯ್ದೆಯ ಹಲವು ಅಂಶಗಳು ಇದ್ದು ಉಪಧನಕ್ಕೆ ಅರ್ಹರಾದ ಎಲ್ಲರೂ ಇದನ್ನ ಪಡೆಯಬೇಕು ಅನ್ನೋದು ಮುಖ್ಯವಾಗಿದೆ. ಇನ್ನು ಕಂಪನಿ ಮುಚ್ಚಿದ್ರೆ ಅಥವಾ ದಿವಾಳಿ ಆದ್ರೆ ಅಥವಾ ಇತರೆ ತೊಂದರೆಯಲ್ಲಿ ಸಿಕ್ಕಿಕೊಂಡ್ರೆ ಕಾರ್ಮಿಕರ ಉಪಧನ ಸುರಕ್ಷಿತವಾಗಿರಲಿದೆ. ಸಾಕಷ್ಟು ಸಂಸ್ಥೆಗಳು, ಕಾರ್ಖಾನೆಗಳು, ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದ್ರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆಯಾಗದು. ಉಪಧನ ನಿಧಿಯ ಭದ್ರತೆ ಇರುವ ಕಾರಣ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇರೋದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಬೀದರ್ ಮಾದರಿಯಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲೇ ಕೆಲಸ ಮಾಡ್ತಾರೆ. ಇವರಿಗೂ ಸಹ ಈಗ ಒಂದಷ್ಟು ನೆಮ್ಮದಿಯನ್ನ ಕಾರ್ಮಿಕ ಇಲಾಖೆ ನೀಡಿದೆ. ಹೊರಗುತ್ತಿಗೆ ಕಾರ್ಮಿಕರು ಹಲವಾರು ತೊಂದರೆಯಲ್ಲಿ ಸಿಲುಕಿದ್ರು. ಹೊರಗುತ್ತಿಗೆಯವರು ಎಂಬ ಒಂದೇ ಕಾರಣಕ್ಕೆ ಉದ್ಯೋಗದಾತರು ಅವರಿಗೆ ತೊಂದರೆಯನ್ನ ನೀಡ್ತಾ ಇದ್ರು. ಎಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದೆ. ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿಯನ್ನ ರಚಿಸಲಾಗಿದೆ. ಇದನ್ನ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ರಿಂದ ಬೀದರ್ ಮಾದರಿ ಅಂತಾನೂ ಕೂಡ ಕರಿಬಹುದು. ಇನ್ನು ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ. ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿಯ ರಚನೆ, ಇದರ ಮೂಲಕವೇ ಕಾರ್ಮಿಕರ ಸೇವೆಯನ್ನ ಒದಗಿಸಲಾಗುತ್ತೆ. ಇನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಇಲಾಖೆ ಇಟ್ಕೊಂಡಿದೆ. ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ. ಇನ್ನು ಉದ್ಯೋಗಾರ್ಹತೆ ಹೆಚ್ಚಿಸುವುದಕ್ಕೆ ತರಬೇತಿಯನ್ನ ನೀಡಲಾಗುತ್ತೆ. ಹೌದು, ಕಾರ್ಮಿಕ ಇಲಾಖೆ ಜಾರಿ ಮಾಡ್ತಾ ಇರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದೂ ಸಹ ಒಂದು. ಎಷ್ಟೋ ಅಭ್ಯರ್ಥಿಗಳು ಶಿಕ್ಷಣ ಪಡೆದಿರ್ತಾರೆ, ಆದ್ರೆ ಅವರಿಗೆ ಸರಿಯಾದ ಕೆಲಸ ಸಿಗೋದಿಲ್ಲ. ಕಾರಣ ಅವರಿಗೆ ವಿದ್ಯಾರ್ಥಿಗೆ ಸರಿಯಾದ ಕೌಶಲ್ಯ ತರಬೇತಿ ಇಲ್ಲದೆ ಇರುವುದು. ಇದನ್ನ ತಿಳಿದ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನ ನೀಗಿಸುವುದಕ್ಕೆ ಆನ್ ಜಾಬ್ ಟ್ರೈನಿಂಗ್ ಅವಕಾಶವನ್ನ ನೀಡ್ತಾ ಇದೆ. SSLC
ಅಥವಾ PUC ಅಥವಾ ITI, ಡಿಪ್ಲೊಮೊ, ಎಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನ ಗುರುತಿಸಿ ಅವರಿಗೆ 24-36 ತಿಂಗಳ ಅವಧಿಗೆ ಅಂದರೆ 24ರಿಂದ 36 ತಿಂಗಳ ಒಳಗೆ ಜಾಬ್ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ನೀವು ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನ ನೀಡಲಾಗುತ್ತೆ. ತರಬೇತಿ ಮುಗಿದ ನಂತರ ತರಬೇತಿಯನ್ನ ಪಡೆದಂತಹ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನ ಒದಗಿಸಲಾಗುತ್ತೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ಸಹ ಅವರಿಗೆ ನೀಡಲಾಗುತ್ತೆ. ಇನ್ನು ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಹೇಳೋದಾದ್ರೆ ಅದನ್ನ ನನಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.